ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಬಹುದೊಡ್ಡ ಮಟ್ಟದ ಈ ಸಚಿವ ಸಂಪುಟದ ಪುನರ್ರಚನೆ ಆಗುತ್ತೆ ಅಂತಕ್ಕಂಥ ಸುದ್ದಿ ಈಗಾಗಲೇ ಹರಿದಾಡ್ತಾ ಇದ್ವು. ಆದರೆ ಇದೀಗ ರಾಜ್ಯ ಸರ್ಕಾರ ಎರಡು ಪ್ರಮುಖ ಹಗರಣಗಳಲ್ಲಿ ಸಿಲುಕಿದ್ದು ಸರ್ಕಾರದ ಅಸ್ತಿತ್ವದ ಪ್ರಶ್ನೆ ಉದ್ಭವವಾಗಿದೆ. ಇಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಸಂಪುಟ ಪುನರ್ರಚನೆಯ ನಿರ್ಧಾರವನ್ನು ಇದೀಗ ಎಐಸಿಸಿ ಕೈಬಿಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದು, ಕೇವಲ ಒಂದು ಸಣ್ಣ ಮಟ್ಟದ ಸಚಿವ ಸಂಪುಟದ ಪುನರ್ರಚನೆಯ ತೀರ್ಮಾನವನ್ನು ಎಐಸಿಸಿಯ ನಾಯಕರು ಕೈಗೊಂಡಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈಗಾಗಲೇ ನಾಗೇಂದ್ರ ಅವರಿಂದ ಒಂದು ಸಚಿವ ಸ್ಥಾನ ಖಾಲಿಯಾಗಿದ್ದು, ಆ ಸಚಿವ ಸ್ಥಾನ ಜೊತೆಗೆ ಇನ್ನಿಬ್ಬರು ಪ್ರಮುಖ ಸಚಿವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಆ ಖಾಲಿಯಾಗಿರ್ತಕ್ಕಂಥ 3 ಸ್ಥಾನಗಳಿಗೆ 3 ಪ್ರಮುಖ ಶಾಸಕರಿಗೆ ಇದೀಗ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಎಐಸಿಸಿ ಬಂದಿದ್ದು, ತಾವು ಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆಗಳಿಂದ ನೋಡುತ್ತಿದ್ದಂತಹ ಕಾಂಗ್ರೆಸ್ನ ಶಾಸಕರಿಗೆ ಈ ಎಐಸಿಸಿಯ ನಿರ್ಧಾರ ಬಹುದೊಡ್ಡ ನಿರಾಸೆಯನ್ನು ತಂದಿಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಎಐಸಿಸಿ ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರಕ್ಕೆ ಪ್ರಮುಖ ಕಾರಣ ಏನು, ನಿಜಕ್ಕೂ ಕೂಡ ಸಚಿವ ಸಂಪುಟದಿಂದ ಔಟ್ ಆಗ್ತಕ್ಕಂಥ ಸಚಿವರು ಯಾರು, ಸಚಿವ ಸಂಪುಟಕ್ಕೆ ಹೊಸದಾಗಿ ಸೇರ್ಪಡೆ ಆಗ್ತಕ್ಕಂಥ ಆ 3 ಶಾಸಕರು ಯಾರು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಜ್ಯದ ಲೋಕಸಭಾ ಚುನಾವಣೆ ನಡೆತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಉಸ್ತುವಾರಿ ಹೊತ್ತಿದಂತಹ ಸಚಿವರಿಗೆ ಟಾರ್ಗೆಟ್ ಅನ್ನು ಕೊಟ್ಟಿತ್ತು. ಯಾವೆಲ್ಲ ಸಚಿವರು ನಿಮ್ಮ ಉಸ್ತುವಾರಿ ಹೊತ್ತಿರ್ತಕ್ಕಂಥ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು, ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರದೇ ಹೋದರೆ ನಿಮ್ಮನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕಾಗುತ್ತೆ ಅಂತಕ್ಕಂಥ ಒಂದು ಪ್ರಮುಖ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಆದರೆ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ಸುಮಾರು 17ರಿಂದ 18 ಸಚಿವರು ವಿಫಲರಾಗಿದ್ದು, ಈಗ 18 ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತಕ್ಕಂಥ ಆಗ್ರಹವನ್ನು ಕಾಂಗ್ರೆಸ್ನ ಹಿರಿಯ ಶಾಸಕರು ಸತ್ಯಶೋಧನಾ ಸಮಿತಿ ಏನು ಮಧುಸೂದನ್ ಮಿಸ್ತ್ರಿ ಅವರ ನೇತೃತ್ವದಲ್ಲಿ ರಾಜ್ಯಕ್ಕೆ ಬಂದಿತ್ತು, ಆ ಸಮಿತಿಯ ಮುಂದೆ ತಮ್ಮ ಅಹವಾಲನ್ನು ಅನೇಕ ಹಿರಿಯ ಕಾಂಗ್ರೆಸ್ನ ಶಾಸಕರು ಹೇಳಿದರು. ಅದಾದ ನಂತರ ತಮ್ಮ ವರದಿಯನ್ನು ಎಐಸಿಸಿಗೆ ಸಲ್ಲಿಸಿದಂತಹ ಮಧುಸೂದನ್ ಮಿಸ್ತ್ರಿ ರಾಜ್ಯದಲ್ಲಿ 17ರಿಂದ 18 ಸಚಿವರನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕು, ಈ ಸಚಿವರ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಕಾರಣಕ್ಕಾಗಿಯೇ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲಾಗಿದೆ ಅಂತಕ್ಕಂಥ ವರದಿಯನ್ನು ಕೊಟ್ಟಿದ್ರು ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಈ ಮಧುಸೂದನ್ ಮಿಸ್ತ್ರಿ ಅವರ ವರದಿಯನ್ನಾಧರಿಸಿ 17ರಿಂದ 18 ಸಚಿವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟು ಆ ಸ್ಥಾನಗಳಿಗೆ ಕಾಂಗ್ರೆಸ್ನ ಹಿರಿಯ ಶಾಸಕರನ್ನ ಎಐಸಿಸಿ ನೇಮಕ ಮಾಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ದಕ್ಕಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಸಚಿವರಿಗೆ ಡಬ ಶುರುವಾಗಿತ್ತು. ಆದರೆ ಅದಾದ ನಂತರ ರಾಜ್ಯದಲ್ಲಿ ನಡೆದಂತಹ ರಾಜಕೀಯ ಬೆಳವಣಿಗೆಗಳಿಂದ ಕಾಂಗ್ರೆಸ್ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ಸಚಿವ ಸಂಪುಟಕ್ಕೆ ಬಹುದೊಡ್ಡ ಮೇಜರ್ ಸರ್ಜರಿಯನ್ನು ಮಾಡೋದಕ್ಕೆ ಕೈ ಹಾಕಿದರೆ ಅದು ಸರ್ಕಾರದ ಅಸ್ತಿತ್ವಕ್ಕೆ ಕಂಟಕ ಆಗಬಹುದು ಅಂತಕ್ಕಂಥ ತೀರ್ಮಾನಕ್ಕೆ ಇದೀಗ ಎಐಸಿಸಿಯ ನಾಯಕರು ಬಂದಿದ್ದು, ಈ ದೊಡ್ಡ ಮಟ್ಟದ ಸಚಿವ ಸಂಪುಟದ ಪುನರ್ರಚನೆಯನ್ನು ಕೈಬಿಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆದರೆ ಈ ಚುನಾವಣೆಗೂ ಪೂರ್ವದಲ್ಲಿಯೇ ಸುಮಾರು 2ರಿಂದ 3 ಪ್ರಮುಖ ಶಾಸಕರಿಗೆ ಎಐಸಿಸಿಯ ನಾಯಕರಿಗೆ ಭರವಸೆಯನ್ನು ಕೊಟ್ಟಿದ್ದರು. ಲೋಕಸಭಾ ಚುನಾವಣೆ ಮುಗಿದ ತಕ್ಷಣವೇ ನಿಮ್ಮನ್ನು ರಾಜ್ಯದ ಸಚಿವ ಸಂಪುಟಕ್ಕೆ ಮಂತ್ರಿಗಳನ್ನಾಗಿ ನೇಮಕ ಮಾಡ್ಕೊಳ್ತೀವಿ, ಅಲ್ಲಿವರೆಗೂ ಕೂಡ ತಾವು ದಯವಿಟ್ಟು ಕಾಂಗ್ರೆಸ್ನ ಪರವಾಗಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಈ ಪ್ರಮುಖ ಶಾಸಕರಿಗೆ ಕೊಟ್ಟಿದ್ರು. ಲೋಕಸಭಾ ಚುನಾವಣೆ ಮುಗಿದು 2 ತಿಂಗಳಾದರೂ ಕೂಡ ಇವತ್ತವರೆಗೂ ಆ ಒಂದು ಶಾಸಕರನ್ನು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತಕ್ಕಂಥ ಯಾವುದೇ ಒಂದು ಪ್ರಮುಖ ತೀರ್ಮಾನವನ್ನು ಕಾಂಗ್ರೆಸ್ ತೆಗೆದುಕೊಳ್ಳದೇ ಇರೋದ್ರಿಂದ ಆ ಶಾಸಕರು ಈಗಾಗಲೇ ಕಾಂಗ್ರೆಸ್ನ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಬಂದಿದ್ದರು. ಇದೀಗ ಎಐಸಿಸಿಯ ನಾಯಕರು ಇವತ್ತು ನಡೀತಕ್ಕಂಥ ದೆಹಲಿಯ ಮೀಟಿಂಗ್ನಲ್ಲಿ ಪ್ರಮುಖ ಈ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದು, 17-18 ಜನ ಏನು ಸಚಿವ ಸಂಪುಟದಿಂದ ಕೈಬಿಟ್ಟು 18 ಜನ ಹೊಸದಾಗಿ ನೇಮಕ ಮಾಡ್ತಾರೆ ಅಂತಕ್ಕಂಥ ಮಾಹಿತಿಗಳಿದ್ವು. ಸದ್ಯಕ್ಕೆ ಆ ನಿರ್ಧಾರವನ್ನು ಎಐಸಿಸಿ ಮುಂದೂಡಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಯಾರಿಗೆಲ್ಲ ಎಐಸಿಸಿಯ ನಾಯಕರು ನಿಮ್ಮನ್ನ ಮಂತ್ರಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ರು, ಆ 3 ಪ್ರಮುಖ ಶಾಸಕರನ್ನ ಇದೀಗ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಎಐಸಿಸಿಯ ನಾಯಕರು ಬಂದಿದ್ದು, ಈ ರಾಜ್ಯದ ಸಚಿವರಿಗೆ ಇದ್ದಂತಹ ಬಹುತೇಕ ಆತಂಕವನ್ನು ಸದ್ಯಕ್ಕೆ ದೂರ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಹಾಗಾದ್ರೆ ಯಾರು ಸಚಿವ ಸಂಪುಟಕ್ಕೆ ಇನ್ನ ಆಗ್ತಾರೆ? ಈಗಾಗಲೇ ಒಂದು ಸಚಿವ ಸಂಪುಟದ 1 ಸ್ಥಾನ ಖಾಲಿ ಇದೆ, ಅದು ನಾಗೇಂದ್ರ ಅವರು ರಾಜೀನಾಮೆಯ ಕಾರಣಕ್ಕೆ. ಹಾಗಾದ್ರೆ ಇನ್ನಿಬ್ಬರು ಸಚಿವರನ್ನ ಕೈ ಬಿಡುತ್ತೆ ಎಐಸಿಸಿ? ಇದು ಪ್ರಮುಖವಾದ ಪ್ರಶ್ನೆ. ಎಐಸಿಸಿಯಿಂದ ಬಂದಿರತಕ್ಕಂಥ ಉನ್ನತ ಮೂಲಗಳ ಪ್ರಕಾರ ನಾಗೇಂದ್ರ ಅವರ
ತೆರವಾಗಿರ್ತಕ್ಕಂಥ ಸ್ಥಾನದ ಜೊತೆಗೆ ಇನ್ನಿಬ್ಬರು ಪ್ರಮುಖ ಸಚಿವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಆ ಸ್ಥಾನಗಳಿಗೆ ಆ ಖಾಲಿಯಾಗಿರ್ತಕ್ಕಂಥ 3 ಸ್ಥಾನಗಳಿಗೆ 3 ಶಾಸಕರಿಗೆ ಅವಕಾಶವನ್ನ ಕೊಡುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ. ಈಗಾಗಲೇ ಲೋಕಸಭಾ ಚುನಾವಣೆಯ ಪೂರ್ವದಲ್ಲಿಯೇ ಲಕ್ಷ್ಮಣ ಸವದಿ ಅವರಿಗೆ ಎಐಸಿಸಿ ಒಂದು ಸ್ಪಷ್ಟವಾದ ಭರವಸೆಯನ್ನ ಕೊಟ್ಟಿತ್ತು. ಲಕ್ಷ್ಮಣ ಸವದಿ ಯಾವಾಗ ಜಗದೀಶ್ ಶೆಟ್ಟರ್ ಹೋದ ನಂತರ ಬಿಜೆಪಿ ವಾಪಸ್ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಆ ಸಂದರ್ಭದಲ್ಲಿ ನೇರವಾಗಿ ಲಕ್ಷ್ಮಣ ಸವದಿ ಅವರನ್ನ ಸಂಪರ್ಕ ಮಾಡಿದ್ದಂತಹ ರಾಜ್ಯದ ಕಾಂಗ್ರೆಸ್ನ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನೇರವಾಗಿ ಲಕ್ಷ್ಮಣ ಸವದಿ ಅವರ ಜೊತೆ ಮಾತಾಡಿ, ನಿಮಗೆ ಶೀಘ್ರದಲ್ಲಿಯೇ ಸಚಿವ ಸಂಪುಟದಲ್ಲಿ ಸ್ಥಾನವನ್ನ ಕಲ್ಪಿಸಿಕೊಡ್ತೀವಿ, ದಯವಿಟ್ಟು ನೀವು ಲೋಕಸಭಾ ಚುನಾವಣೆಯವರೆಗೆ ಯಾವುದೇ ರೀತಿಯ ಅಸಮಾಧಾನವನ್ನು ಹೊರಹಾಕಬೇಡಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ರು. ಈ ಎಐಸಿಸಿಯ ನಾಯಕರು ಕೊಟ್ಟಂತ ಭರವಸೆಯ ಪ್ರಕಾರವೇ ಲಕ್ಷ್ಮಣ ಸವದಿ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಕೆಲಸವನ್ನ ಮಾಡಿದ್ರು. ಈಗ ಎಐಸಿಸಿಗೆ ಅನಿವಾರ್ಯವಾಗಿ ಲಕ್ಷ್ಮಣ ಸವದಿ ಅವರನ್ನ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಇದೆ. ಆ ಕಾರಣಕ್ಕೆ ಬಹುತೇಕ ಲಕ್ಷ್ಮಣ ಸವದಿ ಅವರು ಶೀಘ್ರದಲ್ಲಿ ರಾಜ್ಯದ ಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ವಿಜಯನಗರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಲೇಔಟ್ ಕೃಷ್ಣಪ್ಪನವರಿಗೆ ಈ ಹಿಂದೆನೆ ಸಿದ್ದರಾಮಯ್ಯನವರು ನಿಮ್ಮನ್ನ ರಾಜ್ಯದ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ರು ಅಂತಕ್ಕಂಥ ಮಾಹಿತಿಗಳು ಇದಾವೆ. ಆ ಕಾರಣಕ್ಕೆ ಈಗ ಪುನರ್ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಲೇಔಟ್ ಕೃಷ್ಣಪ್ಪನವರಿಗೂ ಒಂದು ಅವಕಾಶವನ್ನ ಮಾಡಿಕೊಟ್ಟು ಅವರನ್ನು ಸಚಿವ ಸಂಪುಟಕ್ಕೆ ಸಿದ್ದರಾಮಯ್ಯನವರು ಸೇರ್ಪಡೆ ಮಾಡ್ಕೊಳ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳಿದ್ದು, ಬಹುತೇಕ ಲೇಔಟ್ ಕೃಷ್ಣಪ್ಪನವರು ಈಗ ಇನ್ನ 3-4 ದಿನಗಳಲ್ಲಿ ನಡೀತಕ್ಕಂಥ ಸಚಿವ ಸಂಪುಟದ ಸಣ್ಣ ಮಟ್ಟದ ಪುನರ್ರಚನೆಯಲ್ಲಿ ಸಂಪುಟದ ಸದಸ್ಯರಾಗಿ ಅವಕಾಶವನ್ನ ಪಡಿತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತದೆ. ಅದೇ ರೀತಿ ಎಐಸಿಸಿಯ ಕಡೆಯಿಂದ ಎಐಸಿಸಿಯ ಕೋಟದಡಿಯಲ್ಲಿಯೇ ಮಂತ್ರಿ ಭಾಗ್ಯದ ಅವಕಾಶವನ್ನ ಪಡೆದಿರ್ತಕ್ಕಂಥವ್ರು ಇನ್ನೊಬ್ರು ಕಾಂಗ್ರೆಸ್ನ ಪ್ರಮುಖ ನಾಯಕರು, ಗಾಂಧಿ ಕುಟುಂಬದ ಅತ್ಯಾಪ್ತರು ಆಗಿರ್ತಕ್ಕಂಥ ಎಐಸಿಸಿಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ BK ಹರಿಪ್ರಸಾದ್. ರಾಜ್ಯದ ಸಚಿವ ಸಂಪುಟ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದನೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಒಂದಿಲ್ಲ ಒಂದು ರೀತಿಯ ವಾಗ್ದಾಳಿಯನ್ನು ನಡೆಸ್ತಾ ಇರ್ತಕ್ಕಂಥ ಹರಿಪ್ರಸಾದ್ ತನ್ನ ಅಸಮಾಧಾನವನ್ನ ಬಹಿರಂಗವಾಗಿಯೇ ಸಿದ್ದರಾಮಯ್ಯನವರ ವಿರುದ್ಧ ಹೊರಹಾಕ್ತಾನೆ ಬಂದಿದ್ರು. ಗಾಂಧಿ ಕುಟುಂಬಕ್ಕೆ ಅತ್ಯಾಪ್ತರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಇದೀಗ ಎಐಸಿಸಿ ಬಂದಿದ್ದು, ಬಹುತೇಕ BK ಹರಿಪ್ರಸಾದ್ ಅವರ ಹಿರಿತನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬೆಲೆ ಕೊಡುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಈ ಕಾರಣಕ್ಕೆ BK ಹರಿಪ್ರಸಾದ್ ಕೂಡ ರಾಜ್ಯದ ನೂತನ ಸಚಿವರಾಗೋದು ಬಹುತೇಕ ಫಿಕ್ಸ್ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ. ಸಚಿವ ಸಂಪುಟದಲ್ಲಿ ಖಾಲಿ ಇರ್ತಕ್ಕಂಥದ್ದು ಒಂದು ಸ್ಥಾನ, ನೀವು ಹೇಳ್ತಾ ಇದ್ದೀರಾ 3 ಸ್ಥಾನಗಳನ್ನ ಭರ್ತಿ ಮಾಡುತ್ತೆ ಕಾಂಗ್ರೆಸ್ ಅಂತ. ಹಾಗಾದ್ರೆ ಇನ್ಯಾವ 2 ಸಚಿವರನ್ನ ಕೈ ಬಿಡುತ್ತೆ? ಇದು ಪ್ರಮುಖವಾದ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಬರುತ್ತೆ. ಇದಕ್ಕೂ ಕೂಡ ಎಐಸಿಸಿ ಪರಿಹಾರವನ್ನು ಕಂಡುಕೊಂಡಿದ್ದು, ಈಗಾಗಲೇ ST ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತೆ 187 ಕೋಟಿ ರೂಪಾಯಿಗಳ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಈಗಾಗಲೇ ಇಡಿ ಬಂಧನದಲ್ಲಿರ್ತಕ್ಕಂಥ ನಾಗೇಂದ್ರ ಅವರ ರಾಜೀನಾಮೆಯ ಕಾರಣಕ್ಕೆ ಒಂದು ಸಚಿವ ಸಂಪುಟದ ಹುದ್ದೆ ಖಾಲಿ ಇದೆ. ಇದರ ಜೊತೆಗೆ ಇತ್ತೀಚೆಗೆ ತನ್ನ ಸಹೋದರಿಯನ್ನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣಕ್ಕಿಳಿಸಿ ಹೀನಾಯ ಸೋಲನ್ನ ಕಂಡಿರ್ತಕ್ಕಂಥ ಹಾಗೂ ಪದೇ ಪದೇ ಮಾಧ್ಯಮಗಳ ಮುಂದೆ ವಿವಾದಕ್ಕೆ ಈಡಾಗ್ತಾ ಇರತಕ್ಕಂಥ ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಎಸ್ ಬಂಗಾರಪ್ಪನವರ ಪುತ್ರ ಮಧು ಬಂಗಾರಪ್ಪನವರನ್ನ ಬಹುತೇಕ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಎಐಸಿಸಿ ಬಂದಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದವೆ. ಸ್ವತಃ ಲೋಕಸಭಾ ಚುನಾವಣೆ ಮುಗಿದ ನಂತರ ಸ್ವತಃ ಮಧು ಬಂಗಾರಪ್ಪನವರು ಈ ಮಾತನ್ನ ಹೇಳಿದ್ರು, ನಾನು ಇನ್ನೆಷ್ಟು ದಿನ ರಾಜ್ಯದ ಮಂತ್ರಿ ಆಗಿರ್ತೀನೋ ಗೊತ್ತಿಲ್ಲ, ಅಲ್ಲಿವರೆಗೂ ನಾನು ನನ್ನ ಕೆಲಸವನ್ನ ನಿಯತ್ತಾಗಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಈ ಮಧು ಬಂಗಾರಪ್ಪನವರ ಈ ಒಂದು ಮಾತನ್ನ ಗಮನ ಕೊಟ್ಟರೆ ಮಧು ಬಂಗಾರಪ್ಪನವರಿಗೆ ಈಗಾಗಲೇ ತಾನು ಸಚಿವ ಸಂಪುಟದಿಂದ ಔಟ್ ಆಗ್ತೀನಿ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿ ಸಿಕ್ಕಂತೆ ಕಂಡು ಬರ್ತಾ ಇದೆ. ಅದೇ ರೀತಿ ಸಚಿವ ಸಂಪುಟದಿಂದ ಮತ್ತೊಬ್ಬ ಸಚಿವರನ್ನ ಕೈಬಿಡ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರು ಬಂದಿದ್ದು, ಇತ್ತೀಚೆಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ತನ್ನ ಪುತ್ರಿಯಾಗಿರ್ತಕ್ಕಂಥ ಸಂಯುಕ್ತಾ ಪಾಟೀಲ್ ಅವರನ್ನ ಚುನಾವಣೆಗೆ ನಿಲ್ಲಿಸಿ ಹೀನಾಯ ಸೋಲನ್ನು ಕಂಡಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಎಐಸಿಸಿ ಬಂದಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ದಾವೆ. ಸಂಯುಕ್ತಾ ಪಾಟೀಲ್ ಕೇವಲ ಲೋಕಸಭಾ ಚುನಾವಣೆಯಲ್ಲಿ ಸೋತರು ಅನ್ನೋ ಕಾರಣಕ್ಕೆ ಶಿವಾನಂದ್ ಪಾಟೀಲ್ ಅವರನ್ನ ರಾಜ್ಯ ಸಚಿವ ಸಂಪುಟದಿಂದ ಕೈ ಬಿಡ್ತಾ ಇಲ್ಲ. ಬದಲಾಗಿ ಶಿವಾನಂದ್ ಪಾಟೀಲ್ ರಾಜ್ಯದ ಮಂತ್ರಿ ಆದಂತಹ ದಿನದಿಂದನೂ ಕೂಡ ಒಂದಿಲ್ಲ ಒಂದು ವಿವಾದಕ್ಕೆ ಕಾರಣವಾಗ್ತಿದ್ದಾರೆ. ರೈತರ ಬಗ್ಗೆ ಉಡಾಫಿಯ ಮಾತುಗಳನ್ನು ಆಡ್ತಾ ಇರ್ತಕ್ಕಂಥದ್ದು, ರಾಜ್ಯದ ಒಂದು ಸರ್ಕಾರದ ಬಗ್ಗೆ ನೆಗ್ಲೆಕ್ಟ್ ಆಗಿ ಮಾತಾಡ್ತಕ್ಕಂಥದ್ದು,
ಈಗಾಗಲೇ ಅನೇಕ ಕಾಂಗ್ರೆಸ್ನ ಹಿರಿಯ ಶಾಸಕರೇ ಶಿವಾನಂದ ಪಾಟೀಲ್ ಮೇಲೆ ಬಹುದೊಡ್ಡ ಒಂದು ಆರೋಪವನ್ನು ಹೊರಿಸ್ತಿದ್ದಾರೆ. ಶಿವಾನಂದ ಪಾಟೀಲ್ ಯಾವೊಬ್ಬ ಶಾಸಕರ ಮಾತಿಗೂ ಬೆಲೆ ಕೊಡೋದಿಲ್ಲ, ನಾವು ಕೊಡ್ತಕ್ಕಂಥ ಲೆಟರ್ಗಳಿಗೆ ಯಾವುದೇ ರೀತಿಯ ಮನ್ನಣೆ ಕೊಡೋದಿಲ್ಲ, ಅವನು ತೆಗೆದು ಕಸದ ಬುಟ್ಟಿಗೆ ಎಸಿತಾರೆ, ಹಾಗೆ ಹೀಗೆ ಅಂತಕ್ಕಂಥ ಅನೇಕ ಕಂಪ್ಲೇಂಟ್ಗಳು ಈಗಾಗಲೇ ಶಿವಾನಂದ ಪಾಟೀಲ್ ಅವರ ಮೇಲಿದ್ದು, ಶಿವಾನಂದ ಪಾಟೀಲ್ ಅವರನ್ನು ಕೂಡ ಬಹುತೇಕ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ AICC ಬಂದಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತವೆ. ಸ್ನೇಹಿತರೆ, ಈ ರೀತಿ ಸಚಿವ ಸಂಪುಟದಿಂದ 3 ಪ್ರಮುಖ ಸಚಿವರನ್ನ ಕೈಬಿಟ್ಟು ಆ ಸ್ಥಾನಕ್ಕೆ ಈಗಾಗಲೇ AICC ಹಾಗೂ ರಾಜ್ಯದ ಕಾಂಗ್ರೆಸ್ ನಾಯಕರು ಭರವಸೆ ಕೊಟ್ಟಿರ್ತಕ್ಕಂಥ ಪ್ರಕಾರ 3 ಹೊಸ ಶಾಸಕರಿಗೆ ಕಾಂಗ್ರೆಸ್ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು, ಇನ್ನು 2-3 ತಿಂಗಳು ಬಿಟ್ಟು ರಾಜ್ಯದ ರಾಜಕೀಯ ಪರಿಸ್ಥಿತಿಯನ್ನು ನೋಡಿಕೊಂಡು ಬಹುದೊಡ್ಡ ಮಟ್ಟದ ಸಚಿವ ಸಂಪುಟದ ಪುನರ್ರಚನೆಗೆ AICC ತೀರ್ಮಾನಕ್ಕೆ ಬರುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನನಗೆ ಹೇಳಿರ್ತಕ್ಕಂಥ 3 ಶಾಸಕರಿಗೆ ಸಚಿವ ಸ್ಥಾನ ಹುದ್ದೆಯನ್ನು ಕೊಡಬೇಕಾ ಅಥವಾ ಮಧು ಬಂಗಾರಪ್ಪನವರನ್ನು ಸಚಿವರಾಗಿ ಮುಂದುವರಿಸಬೇಕಾ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.